ನಮಸ್ಕಾರ ಕರ್ನಾಟಕ. ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಮೈಸೂರಿಂದ ಹಾಸನಿಗೆ ಓಲಾ ಬೈಕಲ್ಲಿ ಹೋಗೋಕ್ಕೆ ಸಾಧ್ಯನಾ ನೋಡೋಣ ಬನ್ನಿ. ಆಮೇಲೆ ಎಷ್ಟು ಚಾರ್ಜ್ ಇದೆ ಎಲ್ಲ ಏನು ಅಂತ ತೋರಿಸ್ಕೊಡ್ತೀನಿ. ಆಗುತ್ತಾ ಆಗೋದಿಲ್ವಾ, ಒಂದು ಸತಿನೂ ಚಾರ್ಜ್ ಹಾಕೊಂಡು 100% ಹೋಗ್ಬೋದಾ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 93% ಚಾರ್ಜ್ ಇದೆ. ನೋಡೋಣ ಈಗ ಹೊರಟಿದ್ದೀನಿ ನೋಡೋಣ. ಒಂದು ನಿಮಿಷ ಆನ್ ಮಾಡ್ತೀನಿ. ಮೈಸೂರು ಬಿಟ್ಟಿದ್ದೀನಿ ಈಗ. ಒಂದು 99 ಕಿಲೋಮೀಟರ್ ಇದೆ ಹಾಸನ. ನೋಡಬೇಕು ಸ್ವಲ್ಪ ಇಷ್ಟೇ ಇದೆ. ಎಲೆಕ್ಟ್ರಿಕ್ ಬೈಕ್ ಅನ್ನೋದು ಸರ್ವೈವ್ ಆಗೋಕ್ಕೆ ಆಗುತ್ತಾ ಅಂತ ನಿಮಗೆ ತೋರ್ಸೋಕ್ಕೆ ಈ ವಿಡಿಯೋನು ಮಾಡ್ತಾ ಇರೋದು ಅಷ್ಟೇ. ಪೆಟ್ರೋಲ್ ಬೈಕ್ಗಳಿಗಿಂತ ಎಲೆಕ್ಟ್ರಿಕ್ ಬೈಕೇ ಬೆಸ್ಟು. ಇದಕ್ಕೆ ಸರ್ವಿಸ್ ಇಲ್ಲ, ಪೆಟ್ರೋಲ್ ಹಾಕಿಸ್ಬೇಕು ಅನ್ನೋದಿಲ್ಲ. ಚಾರ್ಜ್ ಮಾಡ್ಕೊ ಓಡಿಸು, ಚಾರ್ಜ್ ಮಾಡ್ಕೊ ಓಡಿಸು. ಪೆಟ್ರೋಲ್ ಬೇಕಾದ್ರೆ 10 ಕಿಲೋಮೀಟ್ರಿಗೆ ಒಂದ್ಸಲ ಸರ್ವಿಸ್ ಮಾಡಿಸು, ಆಯಿಲ್ ತಗೊಂಡು ಚೆನ್ನಾಗಿರೋ ಆಯಿಲ್ ಹಾಕ್ಸು, ಅವೆಲ್ಲ ಏನೂ ಇಲ್ಲ. ಏನಾರ ಫಸ್ಟ್ನೇ ವ್ಲಾಗು ಏನಾರ ತಪ್ಪಾಗಿದೆ ಹೇಳ್ತೀನಿ, ಹೇಳ್ಬಿಡಿ ನನಗೇನು ಗೊತ್ತಿಲ್ಲ. ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ 2 ರೂಟ್ ಬರುತ್ತೆ. ನೀವು ಸ್ಟ್ರೈಟ್ ಹೋಗ್ಬೋದು ಹಾಸನಿಗೆ, ಹಿಂಗೆ ರೈಟಿಗೆ ಹೋಗ್ಬೋದು. ನಾನು ರೈಟಿಗೆ ಹೋಗೋ ರೂಟ್ನ ಚೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಹತ್ತಿರ ಆಗುತ್ತೆ, ಅದಕ್ಕಿಂತ ಈ ರೂಟ್ ಚೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ ಈ ಕಡೆ. ಆ ಕಡೆ ಒಂದು ಸ್ವಲ್ಪ ರೋಡು ಅಷ್ಟೇ ರೋಡ್ ಚೆನ್ನಾಗಿಲ್ಲ. ಮೈಸೂರು ಟು ಹಾಸನ ರೋಡ್ ಚೆನ್ನಾಗಿಲ್ಲ. ನೋಡೋಣ ನಮ್ಮದು ಬೈಕು ಓಲಾ ಬೈಕು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಹೆವಿ ರೋಡೆಲ್ಲ ಕೆಟ್ಟೋಗ್ಬಿಟ್ಟೈತೆ ಇಲ್ಲಿ ಮೈಸೂರು ಟು ಹಾಸನ ರೋಡ್. ನೆಕ್ಸ್ಟು ಅಷ್ಟೇ ಕಂಟಿನ್ಯೂ ಆಗುತ್ತೆ. ಸಾರಿ, ಈ ರೋಡ್ ತಾಂಡಿದ್ದೀನಿ. ಆ ರೋಡಿಗೆ ಹೋಲಿಸ್ಕೊಂಡ್ರೆ ಈ ರೋಡು ಚೆನ್ನಾಗಿದೆ. ಅದೇ ಇದು ಹಳ್ಳಿಗಳ ಮೇಲೆಲ್ಲ ಹೋಗುತ್ತೆ ಅಷ್ಟೇ, ಸ್ವಲ್ಪ ಕಿಲೋಮೀಟರು ಕಮ್ಮಿ ಆಗುತ್ತೆ. ನೋಡಿ ಇದೊಂಥರ ಸಿನಿಮ್ಯಾಟಿಕ್ ಶಾಟ್ ಇದ್ದಂಗಿಲ್ವ ಇದು. ನೋಡಿ ಲಾಕ್ ಮಾಡ್ಬಿಡೋಣ, ಚಾಲೆಂಜ್ ಥರ ಆಗೋಗ್ಬಿಟ್ಟೆ. ನೋಡೋಣ ಅಂತ ಹೆವಿ ಬಿಸಿಲೈತೆ. ಎಲ್ಲ ಕೆರೆ ಎಲ್ಲ ಐತೆ, ಆದರೂ ಬಿಸಿಲು ಮಾತ್ರ ಸಾಕಷ್ಟು ಹೆವಿ ಬಿಸಿಲಿದೆ. ನೋಡೋಣ 82% ಆಗಿದೆ. 20 ಕಿಲೋಮೀಟರ್ಸ್ ಬಂದಿದ್ದೀನಿ. ನೋಡ್ತೀನಿ ನೆಕ್ಸ್ಟು ನಿಲ್ಲಿಸಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಏನು KR ನಗರ ಬಂತು, ಹಂಗೆ ಸೀನರಿ ತೋರಿಸ್ತೀನಿ ನೋಡಿ. KR ನಗರದ್ದು ಅಲ್ಲ ಈ ಕಡೆ. ಸುಮ್ಮನೆ ತೋರ್ಸೋಣ ಅಂತ ಬರ್ತೀನಿ. ಏನು ಈ ಸೈಡಿಗೆಲ್ಲ ಕಂಟಿನ್ಯೂ ಕರೆಕ್ಟಾಗಿ ಓಡಿಸ್ಬೇಕು. ರೋಡ್ ಇಲ್ಲೋ ತುಂಬ ಇದಾಗಿದೆ. ಹಾಗಾಗಿ ನಾನು ನಾರ್ಮಲ್ ಸ್ಪೀಡ್ ನಾನು ಜಾಸ್ತಿ ಸ್ಪೀಡಲ್ಲಿ ಓಡಿಸ್ತಿಲ್ಲ. 40-50 ಈ ಕಡೆಲ್ಲ ಇದ್ದೀನಿ. ನೋಡೋಣ ಹಾಸನ ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಇವಾಗ ಸ್ಪೀಡ್ ಹೋಗೋದಿಲ್ಲ. ಆಮೇಲೆ ಚಾರ್ಜಿಂಗು ಒಂದು ಪಾಯಿಂಟು ಇರೋಲ್ಲ. ಇಲ್ಲ ನನಗೆ ಈಗ ಚಾರ್ಜಿಂಗ್ ಪಾಯಿಂಟೆಲ್ಲ ಇರೋದು ಕಷ್ಟ ಇದೆ ಸ್ವಲ್ಪ ಚಾರ್ಜಿಂಗ್ ಪಾಯಿಂಟ್. 40-50 ರೇಂಜಲ್ಲಿ ಇದ್ದೀನಿ. ಆಮೇಲೆ ಅದೇ ಹಾಸನದ ಹತ್ರ ಬಂದಾಗ ಸ್ವಲ್ಪ ಸ್ಪೀಡ ಜಾಸ್ತಿ, ಸ್ವಲ್ಪ ಮೋಡ ಇದಾಗಿದೆ. ಮೋಡ ನೋಡಿ ಬೇರೆ ರೋಡೇ ಇಲ್ಲ, ಗುರಿ ಬಿಟ್ಟರೆ
ಇದೇ ಅಷ್ಟು ಪರವಾಗಿಲ್ಲ. ಮೇನ್ ರೋಡಲ್ಲಿ ಬಂದರೆ ಇದಕ್ಕೂ ಕಷ್ಟ. ಇನ್ನು ಅರ್ಧ ದೂರ ಬಂದಿದ್ದೀನಿ. ಇನ್ನೊಂದು 48 ಕಿಲೋಮೀಟರ್ಸ್ ತೋರಿಸ್ತಿದೆ. ನಾನು 52 ಕಿಲೋಮೀಟರ್ಸ್ ಬಂದಿದ್ದೀನಿ. ಅಲ್ಲೇ ನಾನ್ ಸ್ಟಾಪ್ ಕೊಡೋಕ್ಕೆ ಬಂದಿದ್ದೀನಿ. ಎಲ್ಲೂ ನಿಲ್ಸೋಕ್ಕೆ ಹೋಗಿಲ್ಲ. ಎಲ್ಲರೂ ಒಂದು ಬ್ರೇಕ್ ತಗೋಬೇಕು. ಅದನ್ನೇ ನೋಡ್ತಾ ಇದ್ದೀನಿ ಎಲ್ಲಿ ತಗೊಳ್ಳೋಣ ಅಂತ. ಇದೊಂದು 48 ಕಿಲೋಮೀಟರ್ಸ್ ಇದೆ. 50 ಮಿನಿಟ್ಸ್ ತೋರಿಸ್ತಿದ್ದೆ ಹಾಸನ್ಗೆ. ನಿಲ್ಸ್ನಾ ಅಥವಾ ಹಂಗೆ ಹೊಡ್ಕೊಂಡು ಅಥವಾ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ. ನೋಡ್ತೀನಿ. ಇಲ್ಲ ಎಲ್ಲರೂ ಒಂದು ಬದ್ದಿದ್ದಲ್ಲಿ ಒಂದು ಬ್ರೇಕ್ ತಗೋತೀನಿ. ಸುಮ್ಮನೆ ಬ್ಯಾಟ್ರಿ ಏನಾರು ಇಶ್ಯೂ ಆಗುತ್ತೆ ಅಂತ ಭಯ ಅಷ್ಟೇ. ನೋಡೋಣ. ಇಲ್ಲೇ ಒಂದು ಎಲ್ಲರೂ ನಿಲ್ಲಿಸ್ತೀನಿ, ಬ್ರೇಕ್ ತಗೋತೀನಿ. ಆವಾಗಲೇ ನಿಮಗೆ ಬೈಕ್ ಯಾವುದು ಅಂತ ತೋರಿಸೋದೇ ಮರ್ತುಬಿಟ್ಟೆ. ಜನ್ರೇಷನ್ 3 ಇದು ಓಲಾ S1 X 130 ಎಷ್ಟು ಐತೆ. ಆಮೇಲೆ ಜನ್ರೇಷನ್ 2 1 ಅದರಲ್ಲಿ ಚಾರ್ಜಿಗೆ ಹಾಕೊಂಡು ಬಂದಿದ್ದಾನೆ ಅಂತ ಅಂದ್ಕೊಬಿಟ್ಟಿರ. ಜನ್ರೇಷನ್ 3 ಇದು ಒಂದೇ ರೈಡು, ಸಿಂಗಲ್ ರೈಡಲ್ಲಿ ಹಾಸನ್ನು ರೀಚ್ ಆಗೋಕ್ಕಾಗುತ್ತಾ ಅಂತ ನಾನು ವೀಡಿಯೋ ಮಾಡ್ತಿರೋದು. ಬಂದಿದ್ದೀನಿ. 40 ಕಿಲೋಮೀಟರ್ಸ್ ಇದೆ, 45 ಕಿಲೋಮೀಟರ್ಸ್ ಇದೆ ಅಷ್ಟೇ ಹಾಸನ್ನು. ನೋಡೋಣ, ಇನ್ನೂ 62ನ 63ನ ಇದೆ ಚಾರ್ಜು. ನೋಡೋಣ ರೀಚ್ ಆಗೋಕ್ಕಾಗುತ್ತಾ ಇಲ್ವ ಅಂತ ನೋಡ್ತೀನಿ. ಅಲ್ಲಿ ಹಾಸನ ರೀಚ್ ಆದಮೇಲೆ ನಿಮಗೆ ಹೇಳ್ತೀನಿ. 63 ಏನೋ ಇದೆ ಚಾರ್ಜು. ಫುಲ್ 45 ಕಿಲೋಮೀಟರ್ಸ್ ಇದೆ ಹಾಸನ. ರೀಚ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಓಲಾದಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದರೆ, ಇದರಲ್ಲಿ ಕ್ರೂಸ್ ಕಂಟ್ರೋಲ್ದು ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾನೆ. ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇರೋದ್ರಿಂದ ಕ್ರೂಸಿಗೆ ಅದು ಮಾಡ್ಬಿಟ್ಟು ಬಿಟ್ಟರೆ ಒಂದೇ ಸ್ಪೀಡಲ್ಲಿ ಹೋಯ್ತಾ ಇರುತ್ತೆ. ಹ್ಯಾಂಡಲ್ ಹಿಡ್ಕೊಂಡ್ರೆ ಸಾಕು. ಏನು ಎಕ್ಸಲೇಟರ್ ಕೊಡಬೇಕು ಬಿಡಬೇಕು ಎಲ್ಲ ಏನು ತಲೆನೂ ಇರಲ್ಲ. ಹಿಂಗೆ ಸ್ಟ್ರೈಟ್ ರೋಡಿಂಗ್ ಫ್ಲ್ಯಾಟ್ ರೋಡಿಂಗ್ ಸಿಕ್ಕಿದಾಗ ನೋಡಿ ಬೇಕಾದ್ರೆ 2 ಕೈನೂ ಬಿಟ್ಟಿದ್ದೀನಿ. ಅಲ್ಲ ತೋರ್ಸಕ್ಕೆ ಬಿಡ್ತಿರೋದು, ನೀವ್ಯಾರು ಬಿಡಕ್ಕೆ ಹೋಗ್ಬಿಡಿ. ಏನು ಅಪ್ ಇದ್ರು ಅಷ್ಟೇ, ಡೌನ್ ಇದ್ರು ಅಷ್ಟೇ, ಯಾವ ಸ್ಪೀಡಿಗೆ ಹಾಕಾಗಿರುತ್ತೆ ಆ ಸ್ಪೀಡಿಗೆ ಹೋಯ್ತಾ ಇರುತ್ತೆ. ಬಟನ್ ನಮ್ಕೋದ್ರೆ ಆಫ್ ಆಗುತ್ತೆ. ಇಲ್ಲ ಅಂತಂದರೆ ಎಕ್ಸಲೇಟರ್ ಒಂದು ಸ್ವಲ್ಪ ಥ್ರಾಟ್ರಿಗೆ ಟಚ್ ಮಾಡಿಬಿಟ್ರು ಆಫ್ ಆಗಿಬಿಡುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಕ್ರೂಸ್ ಕೊಟ್ಟಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ಓಡಿಸ್ಬೇಕು, ನಾನ್ ಸ್ಟಾಪ್ ಓಡಿಸ್ಬೇಕು ಅಂತಂದರೆ ಆರಾಮಾಗಿ ಕ್ರೂಸ್ ಆನ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಫೈನಲಿ ಹೊಳೆನರಸೀಪುರ ಎಂಟರ್ ಆದೆ. ಇಲ್ಲಿಂದ ಏನೊಂದು 30 ಕಿಲೋಮೀಟರ್ಸ್ ಇರ್ಬೋದು ಹಾಸನ ಅಷ್ಟೇ. 52% ಇದೆ ಚಾರ್ಜು. ಹೋಗುತ್ತೆ, ಈಸಿಯಾಗಿ ಹೋಗುತ್ತೆ. ಏನು ತಲೆನೋವಿಲ್ಲ, ಈಸಿಯಾಗಿ ಹೋಗುತ್ತೆ. ಆದರೂ ನೋಡೋಣ, ಡೌಟ್ ಇರುತ್ತಲ್ಲ, ನೋಡ್ತೀನಿ. ಹಾಸನ ಹೋದಾಗ ಲಾಸ್ಟು ಅಪ್ಡೇಟ್ ಮಾಡ್ತೀನಿ. ಲಾಸ್ಟ್ ವೀಡಿಯೋ ಮಾಡ್ತೀನಿ ಹಾಸನ ಹೋಗಿ ಅಪ್ಡೇಟ್ ಕೊಡ್ತೀನಿ ನಾನು. ಫೈನಲಿ ಹಾಸನ ಎಂಟ್ರ್ ಆಗಿದ್ದೀನಿ. ಕಂಪ್ಲೀಟ್ ಮಾಡಿದ್ದೀನಿ ಹಾಸನ. 120 ಕಿಲೋಮೀಟರ್ಸು 100% ಚಾರ್ಜಲ್ಲಿ ಬಂದಿದ್ದೀನಿ. ತಡೆಯಿಂದ ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನೂ ಎಷ್ಟು ಚಾರ್ಜ್ ಇದೆ. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ ಹಾಸನ. ತೋರಿಸ್ತೀನಿ ನೋಡಿ. ಇನ್ನು 34% ಇದೆ ಅಷ್ಟೇ ಚಾರ್ಜು. 93% ಇದ್ದಾಗ ಹೊರಟಿದ್ದು. ಈಸಿಯಾಗಿ ಬರ್ಬೋದು. ಓಲಾ ಬೈಕಲ್ಲಿ ಆರಾಮಾಗಿ 120 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ಬಂದಿದ್ದೀನಿ ನಾನು. ನಾನ್ ಸ್ಟಾಪ್ ಎಲ್ಲರೂ ಬರ್ಬೋದು. ಪೆಟ್ರೋಲ್ ಬೈಕಿಗೆ ಹೋಲಿಸ್ಕೊಂಡ್ರೆ ಇದೇ ಆರಾಮು. ಸರ್ವಿಸ್ ಇಲ್ಲ, ಏನಿಲ್ಲ. 40 ರೂಪಾಯಿಗೆ 120 ಕಿಲೋಮೀಟ್ರ್ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ, ಇದೇ ಥರ ಯೂನಿಕ್ಕಾಗಿ ಯಾವ್ದಾರು ಬೇರೆ ಬೇರೆ ವೀಡಿಯೋ ಮಾಡ್ಕೊತೀನಿ. ಸಪೋರ್ಟ್ ಮಾಡಿ ಅಷ್ಟೇ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಇಷ್ಟೆಲ್ಲ ಇದೇ ನನ್ನ ಕನ್ಕ್ಲೂಷನ್ ವೀಡಿಯೋ. ಈಸಿಯಾಗಿ ಎಲೆಕ್ಟ್ರಿಕ್ ಬೈಕಲ್ಲಿ 120 ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಕೊಂಡು ಬರ್ಬೋದು. ನಾನ್ ಸ್ಟಾಪ್ ಬಂದಿದ್ದೀನಿ ನಾನು. ನಾನ್ ಸ್ಟಾಪು ಬರ್ಬೋದು ಅಷ್ಟೇ. ಮೈನಲ್ಲಿ ಹಾಸನಿಗೆ ಅಂತ ಆಗಿ ನೋಡ್ಕೊಳ್ಳಿ ಬೇಕಾದ್ರೆ ಕೂತು ನೋಡಿ. ವೆಲ್ಕಮ್ ಟು ಹಾಸನ ಸಿಟಿ. ಈಸಿಯಾಗಿ ಬರ್ಬೋದು ಅಷ್ಟೇ. ಹೊಲದಲ್ಲಿ ಆರಾಮಾಗಿ ಓಡಿಸ್ಕೊಂಡು ಬರ್ತೀರ ಅಂದರೆ ಬರ್ಬೋದು ಈಸಿಯಾಗಿ.